टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಿದ್ದರಾಮಯ್ಯ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ, ಯಾಕಂದರೆ DCM ಈಗಾಗಲೇ ದೆಹಲಿನಲ್ಲಿ ಠಿಕಾಣಿ ಹೂಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಹೋಗಿ ಏನೇನು ಮಾಡ್ತಾರೆ, ಯಾರ್ಯಾರನ್ನ ಭೇಟಿ ಮಾಡ್ತಾರೆ, ಹೈಕಮಾಂಡ್ ನಾಯಕರ ಜೊತೆಗೆ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗುತ್ತೆ. ಇಂದು ಮಧ್ಯಾಹ್ನ ಹೋಗ್ತಾರೆ 1:55 ಸುಮಾರಿಗೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಿವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡ್ತಾರೆ. ರಕ್ಷಣಾ ಕಾರಿಡಾರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗುತ್ತೆ. DCM ಕೂಡ ಜೊತೆಗಿರ್ತಾರೆ. ಇನ್ನು ದಸರಾದಲ್ಲಿ ಏರ್ ಶೋ ಆಯೋಜನೆ ಬಗ್ಗೆಯೂ ಕೂಡ ಮನವಿ ಮಾಡುವ ಸಾಧ್ಯತೆಗಳಿವೆ. DCM DK ಜೊತೆಗೆ ನಿನ್ನೆ ಸಿದ್ದರಾಮಯ್ಯ ಹೋಗ್ತಾರೆ ಬೇರೆ ಬೇರೆ ಕಡೆಗೆ, ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡ್ತಾರೆ. ಒಂದು ಕಡೆಗೆ ಸುರ್ಜೇವಾಲಾ ಮೀಟಿಂಗ್ ಸಾಗ್ತಾ ಇದೆ ಬೆಂಗಳೂರಿನಲ್ಲಿ. ಇದೇ ಸಂದರ್ಭದಲ್ಲಿ CM DCM ಇಬ್ಬರೂ ಕೂಡ ದೆಹಲಿಗೆ ಹೋಗೋದು. ನಾವು ಕೆಲವೊಂದು ಫೋಟೋಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ DK ಶಿವಕುಮಾರ್ ನಿನ್ನೆ ಚರ್ಚೆ ಮಾಡಿರೋದು. ಇವತ್ತು ರಾಜನಾಥ್ ಸಿಂಗ್ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಬೇರೆ ಬೇರೆ ನಾಯಕರುಗಳನ್ನು ಕೂಡ ಭೇಟಿ ಮಾಡ್ತಾರೆ. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ CM. ಪಕ್ಷದಲ್ಲಿರುವ ಆಂತರಿಕ ಬೆಳವಣಿಗೆಗಳು, ವಿದ್ಯಮಾನಗಳು, ಅದರ ಬಗ್ಗೆನೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆಗಳಿವೆ. CM DCM ಜೊತೆಗೆ ಭೇಟಿ ಮಾಡ್ತಾ ಇದ್ದಾರೆ. ವೇಣುಗೋಪಾಲ್ ಅವರನ್ನು ಭೇಟಿ ಮಾಡ್ತಾರೆ. ಸುರ್ಜೇವಾಲಾ ನಾಳೆ ದೆಹಲಿ ತಲುಪ್ತಾರೆ, ಅವ್ರನ್ನೂ ಕೂಡ ಭೇಟಿ ಮಾಡ್ತಾರೆ. ಈಗಾಗಲೇ DCM ದೆಹಲಿನಲ್ಲಿದ್ದಾರೆ. CM ಕೂಡ ಅವ್ರ ಜೊತೆ ಕೂಡ್ಕೋತಾರೆ. ಜೊತೆಗೆ ನಾಯಕರು ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಸಂಗತಿಗಳು ಅಂತ ಹೇಳೋಕ್ಕಾಗಲ್ಲ. ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ. ಅಂದರೆ ತಮ್ಮ ಪಕ್ಷದ ನಾಯಕರು ಜೊತೆಗೆ ಕೇಂದ್ರ ಸಚಿವರುಗಳು. ನಿನ್ನೆ ಬ್ಯಾಕ್ ಟು ಬ್ಯಾಕ್ ಮಂತ್ರಿಗಳ ಜೊತೆಗೆ ಚರ್ಚೆ ಕೂಡ ಆಗಿದೆ DK ಶಿವಕುಮಾರ್ ಅವ್ರದ್ದು. ಈ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲೂ ಈ ಕುಡಿಯೋ ನೀರಿನ ಯೋಜನೆಗಳು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಒಂದಷ್ಟು ಈ ಅರಣ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳಿದ್ದು. ಎತ್ತಿನಹೊಳೆ ವಿಚಾರಕ್ಕೆ ಯಾವುದೂ ಕೂಡ ಸುಗಮ ಆಗ್ತಾ ಇಲ್ಲ. ಯಾಕಂದರೆ ನಡುವೆ ಬರುವಂಥ ಫಾರೆಸ್ಟ್, ಅದಕ್ಕೆ ನೀವು ಅನುಮತಿ ಪಡೀಲೇಬೇಕು ಕೇಂದ್ರದ್ದು. ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ DK ಶಿವಕುಮಾರ್ ನಿನ್ನೆ ಚರ್ಚೆ ಮಾಡಿದ್ದಾರೆ.